ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್. ಇವತ್ತಿನ ದಿನ ಅತ್ಯಂತ ಸರಳ ಹಾಗೂ ಸುಲಭ ಉಪಾಯದೊಂದಿಗೆ ಬಂದಿದ್ದೇವೆ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮನೆಗಳಲ್ಲಿಯೂ ತನ್ನದೇ ಆದಂತಹ ಸಮಸ್ಯೆಗಳಿರುತ್ತೆ. ಕೆಲವೊಂದ್ಸಲ ಚಿಕ್ಕ ಪುಟ್ಟ ಸಮಸ್ಯೆಗಳು ತಕ್ಷಣವೇ ಪರಿಹಾರವಾದರೆ ಇನ್ನು ಕೆಲವು ಸಮಸ್ಯೆಗಳು ಪರಿಹಾರ ಆಗೋದೇ ಇಲ್ಲ. ಇದು ಒಂದು ಮಾನಸಿಕವಾಗಿ ಚಿಂತೆಯಾಗಿ ಕಟ್ತಾ ಹೋಗುತ್ತೆ. ಈ ಸಮಸ್ಯೆಗಳಿಗೆ ಕೊನೆ ಇಲ್ವಾ ಅಂತ ಹೇಳಿ ನಮಗೆ ನಾವೇ ಚಿಂತೆಯನ್ನ ಮಾಡ್ತಾ ಹೋಗ್ತೀವಿ. ಇಂತಹ ಸಂದರ್ಭಗಳಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮ ಹಿಂದೆ ಇರ್ತಕ್ಕಂತಹ ಭಗವಂತ ಕೆಲವೊಂದು ಸೂಚನೆಗಳ ಮೂಲಕ ಹಾಗೂ ಕೆಲವೊಂದು ಪರಿಹಾರಗಳನ್ನು ನಮ್ಮ ಕಣ್ಣು ಮುಂದೆ ತರುವುದರ ಮೂಲಕ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹಾಗೂ ಉತ್ತರವನ್ನು ತಾನೇ ಸೂಚಿಸ್ತಾ ಇರ್ತಾನೆ. ಆದ್ರೆ ನಾವು ಗಮನಿಸೋದಿಲ್ಲ ಅಷ್ಟೇ. ಹೀಗಿರ್ಬೇಕಾದ್ರೆ ಇವತ್ತಿನ ದಿನ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂತಹ, ನಿಮ್ಮ ಮನೆಯ ಅಡಿಗೆ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಚಿಕ್ಕ ಪದಾರ್ಥ ನಿಮ್ಮ ಪ್ರತಿಯೊಂದು ಸಮಸ್ಯೆ ಬಗೆಹರಿಸಬಲ್ಲದು. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರ್ತಕ್ಕಂತಹದ್ದು ಸತ್ಯ. ನಿಮಗೆ ಗೊತ್ತಿರಬಹುದು ಅಥವಾ ನಿಮಗೆ ಗೊತ್ತಿಲ್ಲದೆಯೂ ಇರಬಹುದು. ಒಂದು ಚಿಕ್ಕ ಏಲಕ್ಕಿ ಬೀಜ ಅದ್ಭುತವಾದಂತಹ ಪವಾಡಮಯವಾದಂತಹ ಶಕ್ತಿಯನ್ನು ಹೊಂದಿರತ್ತೆ. ಇದು ನಂಬಿದವರಿಗೆ ಮಾತ್ರ ಹಾಗೂ ನಂಬಿಕೆ ಇಟ್ಟು ಕೆಲಸ ಮಾಡಿದವರಿಗೆ ಮಾತ್ರ ಸಕ್ಸಸ್ ಅನ್ನು ಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ಇವತ್ತಿನ ದಿನ ನಾವು ಹೇಳ್ತಕ್ಕಂಥ ಈ ಏಲಕ್ಕಿಯ 4 ಪರಿಹಾರಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನ ನೀವು ತರಬಹುದು ಸ್ನೇಹಿತರೆ. ಏಲಕ್ಕಿ ಕೇವಲ ದೇಹದ ಆರೋಗ್ಯಕ್ಕೆ ಮಾತ್ರವಲ್ಲ, ನಮ್ಮ ಮನೆಯ ನೆಮ್ಮದಿಗೂ ಕೂಡ ಈ ಒಂದು ಏಲಕ್ಕಿ ಕಾರಣವಾಗಿರುತ್ತೆ. ನಮ್ಮ ದೇಹದ ಆರೋಗ್ಯಕ್ಕೆ ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ನಮ್ಮ ಜೀವನದ ಆರೋಗ್ಯಕ್ಕೂ ಕೂಡ ಈ ಏಲಕ್ಕಿಯನ್ನು ಬಳಸಬಹುದು. ನೀವು ಯಾವಾಗಲಾದ್ರೂ ಗಮನಿಸಿದ್ದೀರಾ? ಕೆಲವರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಯಶಸ್ಸು ಪಡೆಯೋದೇ ಇಲ್ಲ. ಇನ್ನು ಕೆಲವರು ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು, ಹಾಗೆ ಸಕ್ಸಸ್ ಅನ್ನೋದು ಅವ್ರ ಕೈ ಹಿಡಿಯತ್ತೆ. ಹೌದು, ಇದರ ಹಿಂದೆ ಇರೋದು ಕೇವಲ ಪರಿಶ್ರಮ ಮಾತ್ರವಲ್ಲ, ಪಾಸಿಟಿವ್ ಎನರ್ಜಿ, ವೈಬ್ರೇಷನ್ ಹಾಗೂ ಮ್ಯಾನಿಫೆಸ್ಟೇಷನ್ ಕೂಡ ಇರುತ್ತೆ. ಹಾಗೂ ನಾವು ನಂಬಿರ್ತಕ್ಕಂಥ ದೈವದ ಆಶೀರ್ವಾದವೂ ಅನುಗ್ರಹವೂ ಕೂಡ ಇರುತ್ತೆ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ವಿಷಯವೂ ಕೂಡ ನಮ್ಮ ಆಲೋಚನೆ, ನಮ್ಮ ಎನರ್ಜಿ ಅಂದರೆ ನಮ್ಮ ಶಕ್ತಿ ಹಾಗೂ ನಮ್ಮ ವೈಬ್ರೇಷನ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಮಾಡ್ತಕ್ಕಂಥ ಯೋಚನೆಯೇ ನಮ್ಮ ಜೀವನವನ್ನು ರೂಪಿಸ್ತಾ ಹೋಗುತ್ತೆ. ಏಲಿಕೆ ಒಂದು ನ್ಯಾಚುರಲ್ ಎನರ್ಜಿ ಬೂಸ್ಟರ್ ಅಂತಾನೆ ಹೇಳ್ತಾರೆ. ಇದರಿಂದ ನಮ್ಮ ಮನಸ್ಸು ಕಾಮ್ ಆಗ್ತಾ ಹೋಗುತ್ತೆ, ಪಾಸಿಟಿವ್ ಥಾಟ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಯೂನಿವರ್ಸ್ ಕೂಡ ನಮಗೆ ಇದೇ ರೀತಿಯಾದಂತಹ ಪಾಸಿಟಿವ್ ರಿಸಲ್ಟ್ ಅನ್ನು ಕೊಡ್ತಾ ಹೋಗುತ್ತೆ. ಏಲಕ್ಕಿಯನ್ನು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದುದು ಅಂತ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಶುಕ್ರ ಗ್ರಹನಿಗೆ ಈ ಒಂದು ಏಲಕ್ಕಿಯು ಸಂಬಂಧಪಟ್ಟಿರೋದ್ರಿಂದ ಈ ಏಲಕ್ಕಿಯನ್ನು ಬಳಸಿ ಮಾಡ್ತಕ್ಕಂಥ ಪರಿಹಾರಗಳು ತುಂಬಾನೇ ಬೇಗ ರಿಸಲ್ಟ್ ಅನ್ನು ಕೊಡುತ್ತೆ ಮತ್ತು ಮಹಾಲಕ್ಷ್ಮಿ ಅನುಗ್ರಹವನ್ನು ಪಡೆಯಲು ನಮಗೆ ಸಹಕಾರಿಯನ್ನು ನೀಡ್ತಾ ಹೋಗುತ್ತೆ. ಹೀಗಿರ್ಬೇಕಾದ್ರೆ ಮೊದಲನೆಯ ರೆಮಿಡಿ ಬಗ್ಗೆ ನೋಡೋದಾದ್ರೆ, ಹಣದ ಆಕರ್ಷಣೆಗಾಗಿ ನಾವು ಏಲಕ್ಕಿಯನ್ನು ಯಾವ ರೀತಿಯಾಗಿ ಬಳಸಬಹುದು. ಈ ಒಂದು ಸಮಸ್ಯೆಯ ಪರಿಹಾರಕ್ಕಾಗಿ ನಾವು ಏಲಕ್ಕಿಯನ್ನು ಶುಕ್ರವಾರದ ದಿನ ಸಂಜೆಯ ವೇಳೆಯಲ್ಲಿ ಪೂಜೆಯ ನಂತರ 3 ಅಥವಾ 5 ಏಲಕ್ಕಿಗಳನ್ನು ತೆಗೆದುಕೊಂಡು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಪೂಜಿಸಿ ಇಡೀ ದಿನ ಶುಕ್ರವಾರ ಅಲ್ಲಿಯೇ ಇಟ್ಟು ನಂತರ ನೀವು ಹಣ ಇಡುವಂತಹ ಜಾಗದಲ್ಲಿ ಈ ಒಂದು ಏಲಕ್ಕಿಯನ್ನು ಇಡಬಹುದು. ಅಥವಾ ನಿಮ್ಮ ಪರ್ಸಿನಲ್ಲಿಯೂ ಕೂಡ ಈ ಒಂದು ಏಲಕ್ಕಿಯನ್ನು ಸದಾ ಇಟ್ಕೊಳ್ಳೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗೋದಿಲ್ಲ. ಹಾಗೂ ನಮ್ಮ ಜೀವನದಲ್ಲಿ ಯಾವಾಗಲೂ ಹಣ ಸುಲಭವಾಗಿ ಬರ್ತಾ ಇದೆ ಎಂಬ ಒಂದು ಮಾತುಗಳನ್ನ ನೀವು ಪದೇ ಪದೇ ಹೇಳ್ಕೊಳ್ತಾ ಇರೋದ್ರಿಂದ ಸುಲಭವಾಗಿ ನೀವು ಹಣವನ್ನ ಪಡೆಯಬಹುದಾಗಿದೆ. ಹಾಗೂ ನೀವು ಯಾವುದೇ ರೀತಿಯಾದಂತಹ ನೆಗೆಟಿವ್ ಮೈಂಡ್ ಸೆಟ್ ಇಂದ ಇದ್ರೆ ರಿಸಲ್ಟ್ ಕೂಡ ಸ್ಲೋ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನಂತರದ ಪರಿಹಾರದ ಬಗ್ಗೆ ನೋಡುವುದಾದ್ರೆ, ನೀವು ರಾತ್ರಿ ಮಲಗುವ ಮುಂಚೆ ಒಂದು ಪೂರ್ಣವಾದ ಹಸಿರು ಏಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಪ್ರಾರ್ಥನೆಯನ್ನು ಮಾಡಿ ಹಾಗೂ ಈ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತಾ ಹೋಗಬೇಕು. ಆಲ್ರೆಡಿ ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಂಡಿದೆ ಅಂತ ಹೇಳಿ ಫೀಲ್ ಮಾಡ್ತಾ ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಪ್ರಾರ್ಥನೆ ಅಂದರೆ ನಿಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥನೆಯನ್ನು ಮಾಡಿ ಅದನ್ನು ಒಂದು ಪೇಪರಲ್ಲಿ ಹಾಕಿ ಮಡಚಿ ಅದನ್ನು ನಿಮ್ಮ ತಲೆಯ ಕೆಳಗೆ ದಿಂಬಿನಲ್ಲಿ ಇಟ್ಟು ಮಲಗಬೇಕು. ನಂತರ ಇದನ್ನು ಮರುದಿನ ಯಾವುದಾದರೂ ನೀರಿಗೆ ಅಥವಾ ಯಾವುದಾದರೂ ಮಣ್ಣಿಗೆ ಈ ಒಂದು ಏಲಕ್ಕಿಯನ್ನು ಮರುದಿನ ಹಾಕಬೇಕು. ಇದೇ ರೀತಿಯಾಗಿ 7 ವಾರಗಳ ಕಾಲ ಅಂದರೆ 7 ಶುಕ್ರವಾರಗಳ ಕಾಲ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಆಸೆ, ಇಚ್ಛೆ, ಬೇಡಿಕೆಗಳಿರಲಿ ಅದೆಲ್ಲವೂ ಪೂರ್ಣಗೊಳ್ತಾ ಹೋಗುತ್ತೆ. ಇದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಸಿಗ್ನಲ್ ಅನ್ನು ಕೊಡ್ತಾ ಹೋಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಯೂನಿವರ್ಸ್ಗೆ ಅಂದರೆ ದೇವರ ಅನುಗ್ರಹವನ್ನು ಪಡೆಯಲು ನೀವು ಈಸಿಯಾಗಿ ಈ ಒಂದು ಪರಿಹಾರವನ್ನು ಮಾಡಬಹುದು. ಇದು ಒಂದು ಅತ್ಯುತ್ತಮವಾದಂತಹ ವಿಧಾನವಾಗಿದೆ ಹಾಗೂ ಸರಳವಾದಂತಹ ವಿಧಾನವಾಗಿದೆ. ಹಾಗೂ ಈ ಮಧ್ಯೆ ಯಾವುದೇ ಕಾರಣಕ್ಕೂ ಈ ಒಂದು ವಿಧಾನ ಮಧ್ಯೆ ನಿಲ್ಲಿಸಬಾರದು. ಈ ರೀತಿಯಾಗಿ ನಿರಂತರವಾಗಿ 7 ವಾರಗಳ ಕಾಲ ಈ ಒಂದು ಪರಿಹಾರವನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ. ನಂತರ ನೋಡುವುದಾದರೆ 5 ಏಲಕ್ಕಿಗಳನ್ನು ಮತ್ತು ಸಕ್ಕರೆಯೊಂದಿಗೆ ಬೆರೆಸಿ, ಅಂದರೆ ಒಂದು ಬಟ್ಟಲಿನಲ್ಲಿ ಸಕ್ಕರೆಯನ್ನು ಹಾಕಿ ಅದರ ಮೇಲೆ 5 ಪೂರ್ಣ ಏಲಕ್ಕಿಯನ್ನು ಇಟ್ಟು ಅದನ್ನು ಮಹಾಲಕ್ಷ್ಮಿ ದೇವಿಯ ಮುಂದೆ ಇಟ್ಟು 1 ದಿನಗಳ ಕಾಲ ಹಾಗೆಯೇ ಬಿಡಬೇಕು. ಅಂದರೆ ಶುಕ್ರವಾರ ಇಡೀ ದಿನ ಆ ಬಟ್ಟಲನ್ನು ಲಕ್ಷ್ಮೀ ದೇವಿಯ ಮುಂದೆ ನೈವೇದ್ಯವಾಗಿ ಇಟ್ಟು ನಂತರ ಮರುದಿನ ಬೆಳಗ್ಗೆ ಅಂದರೆ ಶನಿವಾರ ಬೆಳಗ್ಗೆ ಈ ಒಂದು ಏಲಕ್ಕಿ ಹಾಗೂ ಸಕ್ಕರೆಯನ್ನು ಬಳಸಿ ಏನಾದರೂ ಸಿಹಿಯನ್ನು ಮಾಡಿ ಆ ಒಂದು ಸಿಹಿ ಪದಾರ್ಥವನ್ನು ನಿಮ್ಮ ಮನೆಗಳಲ್ಲಿ ನೀವು ಸೇವಿಸಬಹುದು.
ಈ ರೀತಿಯಾದಂತಹ ಒಂದು ಪರಿಹಾರವನ್ನ ನೀವು ಕಂಟಿನ್ಯೂಸ್ ಆಗಿ 5 ವಾರಗಳ ಕಾಲ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿ, ಅದು ಯಾವುದೇ ರೀತಿಯಾದಂತಹ ಮನಃಶಾಂತಿಗಾಗಲಿ ಅಥವಾ ನಿಮ್ಮ ಮನೆಗಳಲ್ಲಿ ಮನೆಯವರಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯಾದಂತಹ ಮನಸ್ತಾಪವಿದ್ರೆ ಆ ಎಲ್ಲ ಮನಸ್ತಾಪ, ಜಗಳ ಈ ರೀತಿಯಾಗಿ ಪರಿಹಾರ ಮಾಡೋದ್ರಿಂದ ದೂರವಾಗ್ತಾ ಹೋಗುತ್ತೆ. ಮನೆಯವರಲ್ಲಿ ಜಗಳಗಳು ಕಡಿಮೆ ಆಗ್ತಾ ಹೋಗುತ್ತೆ. ಪಾಸಿಟಿವ್ ವೈಬ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಹೌದು, ಈ ಒಂದು ಪರಿಹಾರವನ್ನು 5 ವಾರಗಳ ಕಾಲ ನೀವು ಈ ಒಂದು ಸಕ್ಕರೆ ಹಾಗೂ ಏಲಕ್ಕಿ ಬೆರೆಸಿ ಪದಾರ್ಥವನ್ನು ಮಾಡಿ ನೀವು ಮನೆಯಲ್ಲೆಲ್ಲರೂ ಸೇವಿಸಬೇಕಾಗುತ್ತೆ. ನಂತರ ನೋಡುವುದಾದರೆ ಪ್ರತಿ ಶುಕ್ರವಾರ ಅಂದರೆ ಕೆಲವು 5 ವಾರಗಳ ಕಾಲ, 3 ವಾರ ಅಥವಾ 7 ಅಥವಾ 9 ವಾರಗಳ ಕಾಲ ನೀವು ಪ್ರತಿ ವಾರ ಈ ಒಂದು ಏಲಕ್ಕಿ ಬೆರೆಸಿದ ನೀರನ್ನು ಚೆನ್ನಾಗಿ ಕುದಿಸಿ ನಂತರ ಈ ಒಂದು ನೀರನ್ನು ನೀವು ಸ್ನಾನಕ್ಕೆ ಬಳಸಬಹುದು. ಅಂದರೆ ನೀವು ಸ್ನಾನಕ್ಕೆ ಬಳಸ್ತಕ್ಕಂತಹ ನೀರಿಗೆ ಈ ಒಂದು ಏಲಕ್ಕಿ ಬೆರೆಸಿದ ನೀರನ್ನು ಹಾಕಿ ನಂತರ ಸ್ನಾನ ಮಾಡುವುದರಿಂದ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ನೆಗೆಟಿವ್ ಥಾಟ್ಸು ದೂರವಾಗ್ತಾ ಹೋಗುತ್ತೆ. ನಿಮ್ಮ ಆರ ಕ್ಲೀನ್ ಆಗ್ತಾ ಹೋಗುತ್ತೆ. ಇದು ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ನೀವು ಪರಿಶುದ್ಧರಾಗ್ತಾ ಹೋಗ್ತೀರಾ. ನಿಮ್ಮಲ್ಲಿ ಒಂದು ಉತ್ತಮವಾದಂತಹ ಯೋಚನೆಗಳು ಬರಲು ಆರಂಭವಾಗ್ತಾ ಹೋಗುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನೀವೇ ಪರಿಹಾರವನ್ನು ಕಂಡುಕೊಳ್ಬಹುದು. ಈ ಒಂದು ಬಾತಿಂಗ್ ರೆಮಿಡಿ ಅದ್ಭುತವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ಅಡೆತಡೆಗಳು ಇದ್ರೆ ಆ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರವಾಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಆಲೋಚನೆ ಬದಲಾಗ್ತಾ ಹೋಗುತ್ತೆ. ಎನರ್ಜಿ ಕೂಡ ಬದಲಾಗ್ತಾ ಹೋಗುತ್ತೆ. ಎನರ್ಜಿ ಬದಲಾದ್ರೆ ನಿಮ್ಮ ಜೀವನವೇ ಬದಲಾದಂತೆ, ಹೌದಲ್ವಾ? ಹಾಗೂ ಈ ಒಂದು ಏಲಕ್ಕಿ ಪರಿಹಾರ ಮಾಡುವ ವೇಳೆ ಯಾವುದೇ ರೀತಿಯಾದಂತಹ ಡೌಟ್ಗಳು ಇಟ್ಕೊಳ್ಬಾರ್ದು. ರೆಗ್ಯುಲರ್ ಆಗಿ ಅಂದರೆ ನಿರಂತರವಾಗಿ ಕನ್ಸಿಸ್ಟೆಂಟ್ ಆಗಿ ಮಾಡೋದ್ರಿಂದ ನೀವು ರಿಸಲ್ಟ್ ಅನ್ನ ಪಡೆಯಬಹುದಾಗಿದೆ. ಹಾಗೂ ಯಾವುದೇ ರೀತಿಯಾದಂತಹ ನೆಗೆಟಿವ್ ಯೋಚನೆಗಳನ್ನ ಮಾಡಬಾರ್ದು. ಹಾಗೂ ಇವೆಲ್ಲ ರೆಮಿಡಿಗಳಿಗಿಂತ ನೀವು ನಿಮ್ಮ ಮೈಂಡ್ ಸೆಟ್ ಅನ್ನ ಪವರ್ಫುಲ್ ಆಗಿರಬೇಕು. ಈ ಒಂದು ಪರಿಹಾರವನ್ನು ಮಾಡೋದ್ರಿಂದ ನಾನು ಖಂಡಿತವಾಗಿ ಸಕ್ಸಸ್ ಅನ್ನ ಕಾಣ್ತೀನಿ, ಯಶಸ್ಸನ್ನ ಕಾಣ್ತೀನಿ. ಹಾಗೂ ಈ ಒಂದು ಏಲಕ್ಕಿ ಪರಿಹಾರ ಮಾಡೋದ್ರಿಂದ ಮಹಾಲಕ್ಷ್ಮಿ ದೇವಿಯ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬಹುದು ಎಂಬ ಒಂದು ನಂಬಿಕೆ, ವಿಶ್ವಾಸ ನಿಮ್ಮಲ್ಲಿರಬೇಕು. ಹೌದು, ಈ ಏಲಕ್ಕಿಯ ಉಪಾಯವನ್ನು ನಂಬಿಕೆಯಿಂದ ಮಾಡಿದರೆ ನಿಮ್ಮ ಜೀವನದಲ್ಲಿ ಸ್ಮಾಲ್ ಚೇಂಜಸ್ ಅನ್ನ ಕಾಣ್ತೀರಾ. ಈ ರೀತಿಯಾಗಿರ್ತಕ್ಕಂಥ ಚಿಕ್ಕ ಪುಟ್ಟ ಪರಿಹಾರಗಳು ನಮ್ಮ ಜೀವನದ ಹಲವಾರು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಪರಿಹಾರ ಮಾಡಬಲ್ಲದು ಸ್ನೇಹಿತರೆ. ಏಲಕ್ಕಿಯು ಹಲವಾರು ರೀತಿಯಿಂದಲೂ ಕೂಡ ಉತ್ತಮವಾದಂತಹ ಒಂದು ಪದಾರ್ಥವಾಗಿದ್ದು ಇದು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿರೋದ್ರಿಂದ ನೀವು ಸುಲಭವಾಗಿ ಈ ಮಹಾಲಕ್ಷ್ಮಿ ಅನುಗ್ರಹವನ್ನು ಪಡೆಯಲು ಇದು ಸಹಕರಿಸುತ್ತೆ. ಇವತ್ತಿನ ದಿನ ಸರಳವಾಗಿ ನಾವು ಏಲಕ್ಕಿಯ ಪರಿಹಾರಗಳ ಬಗ್ಗೆ ತಿಳಿಸಿದ್ದೇವೆ. ಇದೇ ರೀತಿಯಾದಂತಹ ಇನ್ನು ಹಲವಾರು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ಮತ್ತು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.